ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋವಂಥ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಫ್ಕೋರ್ಸ್ ನೀವು ನನ್ನ ಚಾನಲಲ್ಲಿ ತುಂಬ ಉಪ್ಸಾರು ರೆಸಿಪೀಸ್ನ ನೋಡ್ತಾನೆ ಇರ್ತೀರ. ಎಲ್ಲನೂ ವಿಭಿನ್ನವಾಗಿ ತುಂಬ ಚೆನ್ನಾಗಿರುವಂಥ ಉಪ್ಸಾರುಗಳನ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ಸೊ ಇವತ್ತು ಇನ್ನೊಂದು ಥರ ಮೆಥಡಲ್ಲಿ ಹುರುಳಿಕಾಳು ಉಪ್ಸಾರು ಅಂದರೆ ಹುರುಳಿಕಾಳು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಹುರುಳಿಕಾಳನ್ನ ತೊಗೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹುರುಳಿಕಾಳನ್ನ ನಾವು ಎಷ್ಟು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋತೀವೋ ಉಪ್ಸಾರು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನೀಟಾಗಿ ಹುರುಳಿಕಾಳನ್ನ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಹುರಿಬೇಕು ಅಂದರೆ ಉರಿತಾ ಅದು ಪಟ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಥರ ಕೆಂಪು ಕಲರ್ಗೆ ಆಗಿಬಿಡುತ್ತೆ ಹುರುಳಿಕಾಳು. ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಆಮೇಲೆ ಅದನ್ನು ಸೈಡ್ಗೆ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ 2 ಟೊಮ್ಯಾಟೊನ ನೀಟಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಹಾಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಖಾರದ ನೀರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಬದನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಒಂದು ಡಿಫ್ರೆಂಟಾಗಿ ಸ್ಪೆಷಲ್ ಆಗಿರೋ ಉಪ್ಸಾರು ಹೇಳ್ತೀನಿ ಅಂತ. ಹುರುಳಿಕಾಳು ಜೊತೆ ಬದನೆಕಾಯಿ ಹಾಕಿ ಉಪ್ಸಾರು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾವಿಲ್ಲಿ ಬದನೆಕಾಯಿ ಬೇಯೋಕ್ಕೆ ಟೈಮ್ ಕೊಡಬೇಕಾಗತ್ತೆ. ನಾವು ಆಲ್ರೆಡಿ ಉಪ್ಪೆಲ್ಲ ಹಾಕಿರ್ತೀವಲ್ವ, ಉಪ್ಪೆಲ್ಲ ಚೆನ್ನಾಗಿ ಹಿಡಿದು ನೀಟಾಗಿ ಬೇಯುತ್ತೆ. ಇಲ್ಲಿ ಉಪ್ಸಾರೆಲ್ಲ ಆಲ್ಮೋಸ್ಟ್ ಬೆಂದಿದೆ ಅನ್ನುವಾಗ ನಾವು ಹುರ್ಕೊಂಡಿರೋಂಥ ಹುರುಳಿಕಾಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೋಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿರ್ತೀವಿ ಅಲ್ವಾ, ಅದು ತಣ್ಣಗಾದ್ಮೇಲೆ ವಾಶ್ ಮಾಡಿಬಿಟ್ಟು ಉಪ್ಸಾರಿಗೆ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಷ್ಟೊಂದು ಜನಕ್ಕೆ ಹುರುಳಿಕಾಳು ಸ್ವಲ್ಪ ಕ್ರಂಚಿಯಾಗಿದ್ರೇ ಇಷ್ಟ ಆಗುತ್ತೆ. ಅಂಥವ್ರು 1-2 ಕುದಿ ಬಂದಮೇಲೆ ಸರ್ವ್ ಮಾಡ್ಬೋದು. ಕ್ರಂಚಿಯಾಗಿರೋದು ಇಷ್ಟ ಆಗಲ್ಲ ಅಂತ ಅಂದರೆ ಚೆನ್ನಾಗಿ ಬೇಯಬೇಕು ಹುರುಳಿಕಾಳು ಅನ್ನೋರು ನೀಟಾಗಿ ಒಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಹುರುಳಿಕಾಳು ಬೇಯುತ್ತೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಲ್ವಾ ಉಪ್ಸಾರು. ಆ್ಯಂಡ್ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಐ ಡೋಂಟ್ ನೋ ಈ ಉಪ್ಸಾರನ್ನ ನೋಡಿಬಿಟ್ಟು ಎಷ್ಟು ಜನ ಸರ್ಪ್ರೈಸ್ ಆಯ್ತಾರೆ ಅಥವಾ ನಾವು ಮಾಡ್ತಿದ್ವಿ ಅಂತ ಅನ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಹುರುಳಿಕಾಳಿಗೆ ಬದನೆಕಾಯಿ ಹಾಕಿ ಉಪ್ಸಾರು ಮಾಡೋದು ನಿಜವಾಗ್ಲೂ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಉಪ್ಸಾರಂತೂ ಸಕ್ಕತ್ತಾಗಿರುತ್ತೆ. ಅಫ್ಕೋರ್ಸ್ ಹಳ್ಳಿ ಊಟಗಳು ನೀವು ಯಾವುದು ತಿಂದ್ರೂ ಚೆನ್ನಾಗಿರುತ್ತೆ. ಅದರಲ್ಲೂ ಹುರುಳಿಕಾಳು ಉಪ್ಸಾರಿಗೆ ಬದನೆಕಾಯಿ ಸೇರಿಸಿ ಮಾಡೋದ್ರಿಂದ ಅಂತೂ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಉಪ್ಸಾರು ಖಾರ ಮ್ಯಾಂಡೇಟರಿ ಉಪ್ಸಾರಿಗೆ. ಸೊ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ತಿಂತಾಯಿದ್ರೆ ಅಂತೂ ಬೇರೆ ಯಾವ ಊಟನೂ ಬೇಡಪ್ಪ, ಉಪ್ಸಾರು ಮುದ್ದೆ ಇದ್ದರೆ ಸಾಕು ಅನ್ನೋ ಫೀಲ್ ಕೊಡುತ್ತೆ ನಿಜವಾಗ್ಲೂ. ಈ ಥರ ಉಪ್ಸಾರು ಮಾಡೋದು ನಿಮ್ಗೆ ಯಾರಿಗಾದ್ರೂ ಮುಂಚೆನೇ ಗೊತ್ತಿತ್ತು ಅನ್ನೋದಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ ಕೇಸ್ ಇದೇನಾದರೂ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಒಂದು ಸಲ ಮಾಡ್ಕೊಂಡು ತಿಂದು ಟ್ರೈ ಮಾಡಿ. ಎಸ್ಪೆಷಲಿ ಉಪ್ಸಾರು ಲವರ್ಸ್ ಅಂತೂ ಮಸ್ಟ್ ಟ್ರೈ ರೆಸಿಪಿ ಇದನ್ನು ಅಂತ ಹೇಳ್ಬೋದು. ಉಪ್ಸಾರು ಖಾರ ಅಂತೂ ಮಿಸ್ ಮಾಡಬಾರ್ದು ಉಪ್ಸಾರಲ್ಲಿ. ಸೊ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಉಪ್ಸಾರು ಖಾರ ಅಂತ. ಬೇಕಾದರೆ ಆ ಲಿಂಕ್ನು ನಾನು ಈ ವಿಡಿಯೋ ಕೆಳಗಡೆ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಯಾರ್ಯಾರಿಗೆ ಹಳ್ಳಿ ಊಟಗಳು ತುಂಬ ಇಷ್ಟ ಆಗುತ್ತೆ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.